ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುದ್ದಿ ಸಿಎಂ ಹಬ್ಬಿಸುತ್ತಿರುವಂತ ಗೋಜಲು. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ಏನ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಸಿಎಂ ಹಬ್ಬಿಸ್ತಾ ಇರುವಂತ ಗೋಜಲು. ಸಿದ್ದರಾಮಯ್ಯ ಅವರ ವಿರುದ್ಧ ಮಾಜಿ ಸಚಿವ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ಇವರೇನ್ ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಅವರಿಗೇನಾಗಬೇಕು? ಇವರೆಲ್ಲರೂ ಕೂಡ ಸೇರ್ಕೊಂಡು ಕಾಂಗ್ರೆಸ್ನ ನೇಮ್ ಹಾಗೂ ಫೇಮ್ ಹಾಳು ಮಾಡ್ತಿದ್ದಾರೆ. ಮಂತ್ರಿಗಳನ್ನ ಯಾರು ಕೇಳ್ತಾವ್ರೆ? ಸುಮ್ಮನೆ 5 ವರ್ಷ ಅಂತ ಅವರೇ ಅಂತ ಹೇಳ್ತಿದ್ದಾರೆ. 136 ಸ್ಥಾನಗಳು ಬರೋದ್ರ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೊಡುಗೆ ಇದೆ ಅಂತ ವಿಶ್ವನಾಥ್ ಅವರು ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರು ತಪ್ಪಿಸೋದಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳ ಪರ ಬ್ಯಾಟ್ ಬೀಸಿದ್ದಾರೆ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು. ಸಾಕಷ್ಟು ಕುತೂಹಲದ ಹೇಳಿಕೆ ಇದು. ಸುಮ್ಮನೆ ಅನಾವಶ್ಯಕ ಅದು ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತೆ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ ಯಾರಪ್ಪ ಇವ್ರನ್ನ ಕೇಳ್ತಾರೆ? ಇವರು ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರೆ? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರೆ? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ನ್ಯೂ ಸೆನ್ಸ್ ಚೈಲ್ಡಿಶ್ ಹೌದ್ರಿ. ಅಲ್ಲರಿ ನಿಮಗೆ ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ನ ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೀರಿ ಸರ್? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹೌದ್ರಿ, ಅದು ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಸುಮ್ಮನೆ ಅನಾವಶ್ಯಕ ಅದು ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತೆ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ